ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ವಾರ ಹೇಗೆ ಓದ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಹೇಗೆ ಪ್ರಿಪ್ರೇಷನ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ಆ್ಯಂಡ್ ಹಾಗೆ ಕೆಲವರು ಇಂಗ್ಲಿಷ್ ಹೇಗೆ ಓದೋದು ಅಂತ ಕೇಳಿದ್ರಿ, ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಫಸ್ಟು ಕ್ವಾಂಟ್ಸ್ ನೋಡೋದಾದ್ರೆ, ನಾನು ಈ ವಾರದಲ್ಲಿ ಸದ್ಯಕ್ಕೆ ಸಿಂಪ್ಲಿಫಿಕೇಶನ್ ನಂಬರ್ ಸೀರೀಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ನೋಡಿಕೊಂಡು ಆ್ಯಂಡ್ ಹಾಗೆ ಕೌಶಿಕ್ ಸರ್ ವಿಡಿಯೋಸ್ನ ನೋಡಿಕೊಂಡು ಸಾಲ್ವ್ ಮಾಡ್ತಿದ್ದೆ ಅಷ್ಟೇನೆ. ಜಾಸ್ತಿ ಏನು ಡೀಪಾಗಿ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟು ಈಗ ಬರೋ ದಿನಗಳಲ್ಲಿ ನಾನು ಡೈಲಿ ಟೇಬಲ್ಸ್ 12 to 25 ಪ್ರಾಕ್ಟೀಸ್ ಮಾಡ್ತೀನಿ. ಆ್ಯಂಡ್ ಹಾಗೆಯೇ ಸ್ಕ್ವೇರ್ಸುವೆ 60 ತನಕ ಕಲ್ತ್ಕೊಳ್ಳೋಣ ಅಂತ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಇಲ್ಲ ಯಾವ್ದಾದ್ರು ಒಂದು ಕ್ವಶನ್ ಮಾಡ್ಬೇಕಾದ್ರೆ ಸ್ಕ್ವೇರ್ಸ್ ಬಂತು ಅಂತ ಹೇಳಿದ್ರೆ, ತುಂಬಾ ಸತಿ ರಿಪೀಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳೋಣ ಅಂತ. 64 ಸ್ಕ್ವೇರ್ ಯಾವುದು ಅಂತ, ಈ ತರ ಯಾವುದು ತುಂಬಾ ರಿಪೀಟ್ ಆಗ್ತಿರುತ್ತೆ ಅದನ್ನೆಲ್ಲ ಒಂದ್ ಕಡೆ ಬರ್ದಿಟ್ಕೊಂತೀನಿ. ಆ್ಯಂಡ್ ಹಾಗೇನೆ ಕ್ಯೂಬ್ಸ್ 25 ತನಕ ಕಲಿಯೋಣ ಅಂತ. ಆಮೇಲೆ ಫ್ರಾಕ್ಷನ್ಸ್ 1 to 30 ಕಲ್ತ್ಕೊಂತೀನಿ. ಅದಾದ್ಮೇಲೆ ಮತ್ತೆ ಇನ್ನೊಂದು ಮೇನ್ಸ್ ಲೆವೆಲ್ಗೆ ಬೇರೆ ರೀತಿ ಫ್ರಾಕ್ಷನ್ಸ್ ಎಲ್ಲ ಇರ್ತಾವಲ್ಲ, ಮಿಕ್ಸೆಡ್ ಫ್ರಾಕ್ಷನ್ ರೀತಿ ಕೊಟ್ಟಿರ್ತಾರೆ, ಇಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ರೀತಿ ಫ್ರಾಕ್ಷನ್ಸ್ ಕ್ವಶನ್ಸ್ ಅಲ್ಲಿ ಯಾವ್ದ್ಯಾವ್ದು ಬರುತ್ತೆ, ನಾನು ಯಾವುದು ಒಂದ್ ಕಡೆ ಬರ್ಕೊಂಡಿಲ್ಲ ಅಂಥದನ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಹೋಗ್ತೀನಿ. ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ನಾವು ಇನ್ನೊಂದ್ಸತಿ ರಿವೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೇನೆ ನೆಕ್ಸ್ಟ್ ಬರೋ ದಿನಗಳಲ್ಲೂ ವಿಡಿಯೋಸ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಹಂಗೆ ಟಾಪಿಕ್ ವೈಸ್ ಡೈಲಿ 2 ಟಾಪಿಕ್ ಕಂಪ್ಲೀಟ್ ಮತ್ತೆ ರಿವಿಷನ್ ಥರ ಮಾಡಿಕೊಂಡು ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಆಮೇಲೆ ಸೆಕ್ಷನಲ್ಲಿ ಮಾರ್ಕ್ ಕೊಡ್ತೀನಿ. ನೆಕ್ಸ್ಟ್ RBI ಅಸಿಸ್ಟೆಂಟ್ದು ಎಕ್ಸಾಮ್ ಬರೋದ್ರಿಂದ ಸದ್ಯಕ್ಕೆ ಅದು ಮುಗಿಯೋ ತನಕ ಅದ್ರದ್ದೇ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ರೀಸನಿಂಗ್ಗೆ ಬರೋದಾದ್ರೆ ಸದ್ಯಕ್ಕೆ ನಾನು ಟಾಪಿಕ್ ವೈಸ್ ಮಾರ್ಕ್ಸ್ ಬರಿತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬರೋ ಡೇಸಲ್ಲಿ ನಾನು ಸೆಕ್ಷನಲ್ ಮಾರ್ಕ್ ಕೊಡ್ತೀನಿ. ಆ್ಯಂಡ್ ಹಾಗೆ RBI ಅಸಿಸ್ಟೆಂಟ್ ಮಾರ್ಕ್ಸ್ನ ಬರಿತಾ ಹೋಗ್ತೀನಿ. ಇದರಲ್ಲೇನು ಮತ್ತೆ ಹೊಸದಾಗಿ ಕಲಿಯೋದು ಅಂತ ಇರಲ್ಲ, ಆಮೇಲೆ ಮರ್ತೋಗಿರ್ತೀನಿ ಅಂತಲೂ ಇರಲ್ಲ. ರೀಸನಿಂಗ್ ಆಗಿರೋದ್ರಿಂದ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಬೇಕಷ್ಟೇ. ಸೊ ಮಾರ್ಕ್ಸ್ ಬರ್ದು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊತೀನಿ. ಇಂಗ್ಲೀಷು ಸದ್ಯಕ್ಕೆ ನಾನು ಟಾಪಿಕ್ ವೈಸ್ ಮಾರ್ಕ್ಸೇ ಬರಿತಾ ಇದ್ದೆ. ಆ್ಯಂಡ್ ಇಂಗ್ಲೀಷ್ ಹೇಗೆ ಓದ್ಕೊಳ್ಳೋದು ಅಂತ ಹೇಳಿದ್ರೆ, ಫಸ್ಟು ಗ್ರಾಮರ್ದು ಒಂದು ಸ್ವಲ್ಪ ಆದರೂ ನಮಗೆ ಗೊತ್ತಿರಬೇಕು. ತೀರಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಅದರಿಂದನೇ ಕಲ್ತ್ಕೊಂಡು ಹೋಗಿ. ಅಂದರೆ ನೌನ್ಸ್, ವರ್ಬ್ಸ್, ಪ್ರೊನೌನ್ಸ್, ಅಡ್ವರ್ಬ್, ಅಬ್ಜೆಕ್ಟಿವ್ಸ್ ಇದೆಲ್ಲ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಆ್ಯಂಡ್ ಹಾಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸ್ಗಳ ಬಗ್ಗೆನೂ ತಿಳ್ಕೊಳ್ಳಿ. ಈಗ RRB ಕ್ಲರ್ಕ್ ಮೇನ್ಸಲ್ಲಿ ನಮಗೆ ಸಿಂಗ್ಯುಲರ್ ಪ್ಲೂರಲ್ ಬಗ್ಗೆನೂ ಕೊಟ್ಟಿದ್ರು. ಸೊ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಗೊತ್ತಿದ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೇನೆ ನೆಕ್ಸ್ಟು 120 ರೂಲ್ಸ್ ಆಫ್ ಗ್ರಾಮರ್ ಬುಕ್ ತಗೊಳ್ಳಿ. ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ ಇದ್ರ ಜೊತೆಗೆ ಎರರ್ ಡಿಟೆಕ್ಷನ್ದು, ಆಮೇಲೆ ಕ್ಲಾಸ್ ಟೆಸ್ಟು, ಇದರದ್ದೆಲ್ಲನೂ ಕ್ವಶನ್ಸು ಇದ್ದಾವೆ. ಸೊ ನಿಮಗೆ ಪ್ರಾಕ್ಟೀಸ್ ಸೆಟ್ ಥರ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಡೈಲಿ ಒಂದು 3 to 5 ಯಾರು ಇನ್ನೂ ಕಲ್ತಿಲ್ಲ, ಇದನ್ನು ನೋಡೇ ಇಲ್ಲ ಬುಕ್ಕು ಅಂತ ಹೇಳೋರು ಡೈಲಿ ಒಂದು 3 to 5 ರೂಲ್ಸ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ಹಾಗೇನೆ ಅದನ್ನು ಮತ್ತೆ ಇನ್ನೊಂದ್ಸತಿ ರಿವೈಸ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಕಲ್ತಿದ್ದೀನಿ ಅಂತ ಹೇಳೋರು ನಿಮಗೆ ಡೈಲಿ ಒಂದು 8 to 10 ರಿವೈಸ್ ಮಾಡ್ಕೊಂಬಂದ್ರೆ ಒಂದು 2-3 ಸತಿ ಎಕ್ಸಾಮ್ ಅಷ್ಟೊತ್ತಿಗೆ ರಿವೈಸ್ ಮಾಡಿದ್ರೆ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಹಾಗೇನೆ ಟಾಪಿಕ್ ವೈಸ್ ಮಾರ್ಕ್ಸ್ ಬರೀರಿ. ಅದಾದಮೇಲೆ ಸೆಕ್ಷನ್ ವೈಸ್ ಮಾರ್ಕ್ಸ್ ಬರೀರಿ. ನ್ಯೂಸ್ ಪೇಪರ್, ಬುಕ್ಸ್ ಇಲ್ಲ ನಾವೆಲ್ಸ್ಗಳನ್ನ ಓದಿ. ಆ್ಯಂಡ್ ನನಗೇನಾಯಿತು ಅಂತ ಹೇಳಿದ್ರೆ, ಪ್ರಿಲಿಮ್ಸ್ ಲೆವೆಲಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಓದೋಕ್ಕೆ ಕಷ್ಟ ಅಂತ ಅನಿಸ್ತಿಲ್ಲ. ಬಿಕಾಸ್ 1 hour ಎಕ್ಸಾಮ್ ಆಗಿರೋದ್ರಿಂದ ಅಷ್ಟೊಂದು ಕಂಪ್ಯೂಟರ್ ನೋಡಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಬಟ್ ಮೇನ್ಸ್ ಲೆವೆಲಲ್ಲಿ ನನಗೆ ಅದು ರೀಡಿಂಗ್ ಕಾಂಪ್ರಿಹೆನ್ಷನ್ ಉದ್ದನೂ ಇರ್ತಿದ್ರಿಂದ ಆ್ಯಂಡ್ ಹಾಗೆಯೇ ತುಂಬ ಹೊತ್ತು ಕಂಪ್ಯೂಟರ್ ನೋಡಬೇಕಾಗಿದ್ದರಿಂದ ಸ್ವಲ್ಪ ಓದೋದಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ, ಡೈಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ನು ಕಂಪ್ಯೂಟರಲ್ಲಿ ಓದಿ ಸಾಲ್ವ್ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಂದು ರೀಡಿಂಗ್ ಸ್ಪೀಡ್ ಇನ್ಕ್ರೀಸ್ ಆಗಿದೆ ನಾನು ನಾವೆಲ್ಸ್ ಎಲ್ಲ ಓದೋಕ್ಕೆ ಶುರು ಮಾಡಿದಾಗಿಂದ. ಸೊ ಬೇಗ ಓದ್ತೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಟೈಮ್ ಉಳ್ಕೊಳ್ಳುತ್ತೆ ನನಗೆ ಇನ್ನೂ. ಆ್ಯಂಡ್ ನೆಕ್ಸ್ಟ್ ಏಪ್ರಿಲ್ 1 ನಾನು ಎಡಿಟೋರಿಯಲ್ನೂ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದನ್ನು ಕೇಳಿರಲಿಲ್ಲ. ನನಗೆ ಪ್ರಿಲಿಮ್ಸ್ ಲೆವೆಲ್ಗೆ ಇಂಗ್ಲೀಷ್ ಅಷ್ಟೊಂದು ಕಷ್ಟ ಅಂತ ಅನಿಸಿರಲಿಲ್ಲ, ಮೇನ್ಸ್ಗೇನೆ ಕಷ್ಟ ಅಂತ ಅನಿಸಿದ್ದು. ಸೊ ಇದೆಲ್ಲ ಇವಾಗ ಟೈಮ್ ಇರೋದ್ರಿಂದ ನಮಗೆ ನಾನು ಇನ್ನೇನು ಹೊಸ್ದಾಗಿ ಕಲಿಬೇಕು ಅಂತಿಲ್ಲ, ರಿವಿಷನ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಕ್ವಾಂಟ್ಸ್ ಆಗಲಿ ರೀಸನಿಂಗ್ ಆಗಲಿ. ಸೊ ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಎಡಿಟೋರಿಯಲ್ಲು ಏಪ್ರಿಲ್ನ ಕಲ್ತ್ಕೊಂಡು ಹೋಗ್ತೀನಿ. ಆ್ಯಂಡ್ ಹಾಗೆಯೇ ಪರ್ಫೆಕ್ಷನ್ ಅಂತ ಹೇಳೋದು ಇದೆ, ನಿಮಿಷಾ ವ್ಯಾನ್ಸನ್ ಮ್ಯಾಮ್ದು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಆ್ಯಂಡ್ ಕೆಲವು ಡಿಫಿಕಲ್ಟ್ ವರ್ಡ್ಸ್ ಎಲ್ಲ ಇರುತ್ತಲ್ಲ, ಈ ಥರದ್ನೆಲ್ಲ ನಾನು ಒಂದು ಕಡೆ ಬರ್ಕೊಂಡು ಅದ್ರ ಮೀನಿಂಗ್ ಏನು ಈ ಥರ ಎಲ್ಲ ಬರ್ಕೊಂಡು ಹೋಗ್ತೀನಿ. ಆ್ಯಂಡ್ ಹಾಗೆಯೇ ಮಾರ್ಕ್ ಬರಿಬೇಕಾದ್ರೆ ರಿಪೀಟ್ ಆಗೋ ವರ್ಡ್ಸ್ ಇದುವೆ, ಈ ಥರ ಮೀನಿಂಗ್ಸ್ನೆಲ್ಲ ಬರ್ಕೊಂಡು ಹೋಗ್ತೀನಿ ನಾನು. ಸೊ ಇದಿಷ್ಟು ಇಂಗ್ಲೀಷ್ ಆಗಿತ್ತು. ಆ್ಯಂಡ್ ಇಂಗ್ಲೀಷಲ್ಲೇ ಇನ್ನೊಂದು ಬುಕ್ ಇದೆ, ಇದು ನಿಮಿಷಾ ಮ್ಯಾಮ್ದೇನೆ.
ವೊಕ್ಯಾಬ್ ಪ್ರಾಡಜಿ ಅಂತ. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಇಡಿಯಮ್ ಅಂಡ್ ಪ್ಲೇಸಸ್ ಇದೆ. ಅಂಡ್ ಈ ಸತಿ RRB ಕ್ಲರ್ಕ್ ಮೇನ್ಸ್ ಅಲ್ಲಿ ನಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ತರದ್ದು ಕೇಳಿದ್ರು, ಅದು ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ಫುಲ್ಲು ಡೀಪ್ ಆಗಿ ನೋಡ್ಕೊಬೇಕು ಅಂತಿಲ್ಲ, ಇಂಪಾರ್ಟೆಂಟ್ ಟಾಪಿಕ್ ಅಂತ ಅನ್ಸಿದ್ನ ಅದು ಇದ್ರಲ್ಲಿ ಇರುತ್ತಲ್ಲ ಅದು ನೋಡ್ಕೊಂಡ್ರೆ ಆಯ್ತು. ಡಿಫಿಕಲ್ಟ್ ವರ್ಡ್ಸ್ ಯಾವ್ದಾವ್ದು ಇರ್ತವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ನಾನು ಟೇಬಲ್ಸ್, ಸ್ಕ್ವೇರ್ಸ್ ಇದೆಲ್ಲ ಒಂದ್ ಕಡೆ ಬರ್ದಿಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹಾಗೆ ಮಿನಿಸ್ಟ್ರೀಸ್ದು ಬರ್ದಿಟ್ಕೊಂಡಿದ್ದೆ, ಯೂನಿಯನ್ ಮಿನಿಸ್ಟರ್ಸ್ದು, ಅದನ್ನೇ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸ್ ಅಲ್ಲಿ. ಅಂಡ್ ನಾನು IDBI JAMಗೂ ಅಪ್ಲೈ ಮಾಡಿದ್ದೀನಿ, ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್. ಅಂಡ್ RBI ಅಸಿಸ್ಟೆಂಟ್ಗೂ ಅಪ್ಲೈ ಮಾಡಿದ್ದೀನಿ. ಸದ್ಯಕ್ಕೆ RBI ಅಸಿಸ್ಟೆಂಟ್ದು ಮಾರ್ಕ್ಸ್ ಬರ್ಕೊಂಡು ಹೋಗ್ತೀನಿ. IDBI JAMದು ಏಪ್ರಿಲಿಂದ ಒಂದು 5 to 6 ಈ ತರ ಮಾರ್ಕ್ಸ್ ಬರೆದು ಹೋಗ್ಬಿಟ್ಟು ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ. ಅಂಡ್ ಎಕ್ಸಾಮ್ ಜೀನಿಯಸ್ ಅವರು RBI ಅಸಿಸ್ಟೆಂಟ್ಗೆ ಅಂತ ಕಂಪ್ಯೂಟರ್ ಅವೇರ್ನೆಸ್ PDF ಬಿಟ್ಟಿದ್ದಾರೆ, ಅದನ್ನೇ ತಗೊಂಡಿದ್ದೀನಿ. ಇವಾಗ IDBI JAMಗೂ ಹೆಲ್ಪ್ ಆಗುತ್ತೆ ಅಂತ. ಅಂಡ್ ಅವರೇನೆ ಜನರಲ್ ಅವೇರ್ನೆಸ್ PDF ಬಿಟ್ಟಿದ್ದಾರೆ, ಅದನ್ನು ತಗೋತೀನಿ IDBI JAMಗೆ ಅಂತ. ಸೊ ಅದಷ್ಟನ್ನು ಕವರ್ ಮಾಡ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಮೇನ್ಸ್ ಲೆವೆಲ್ಗೆ ಡೈಲಿ ಒಂದೊಂದು ಏನಂತಾರೆ ಪಜಲ್ ಮಾಡೋದು, ಇಲ್ಲ DI ಮಾಡೋದು, ಈ ತರ ಮಾಡ್ಕೊಂಡು ಹೋಗ್ತೀನಿ ಸದ್ಯಕ್ಕೆ RBI ಅಸಿಸ್ಟೆಂಟ್ ಮುಗಿಯೋ ತನಕ. ಮೇನ್ಸ್ ಲೆವೆಲ್ದು ಮಾಡೋದ್ರಿಂದ IDBI JAMಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದು ಒಂದೇ ಎಕ್ಸಾಮು, ಒಂದು ಇಂಟರ್ವ್ಯೂ ಆಗಿರೋದ್ರಿಂದ, ಅದು ಮೇನ್ಸ್ ಲೆವೆಲ್ ಎಕ್ಸಾಮೇ ಆಗಿರೋದ್ರಿಂದ ಸೊ ಹೆಲ್ಪ್ ಆಗುತ್ತೆ. ಆ ತರ ಅಂತ ಪ್ರಾಕ್ಟೀಸ್ ಮಾಡ್ತೀನಿ. ಅಂಡ್ ಆಲ್ರೆಡಿ ಪರ್ಸೆಂಟೇಜ್ದುವೆ 1-3 ಶಾರ್ಟ್ಸ್ ಹಾಕಿದ್ದೀನಿ, ಅದನ್ನ ಹೋಗಿ ನೋಡಿ. ಅದ್ರಲ್ಲಿ ನೀವು ಯಾವ್ದಾದ್ರು ಪರ್ಸೆಂಟೇಜ್ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಹೋಗಿ ಬರ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಅಂಡ್ ಹಾಗೆ ಇನ್ಯಾವ್ದಾದ್ರು ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.